ಗುರುಗಳಿಂದ ರಚಿತವಾದ ಗೀತಾ ಸಾರೋದ್ಧಾರದ ಚಿಂತನೆಯಲ್ಲಿ ನಿನ್ನೆ ದಿನ ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದಾಗ ತನ್ನ ಗುರುಗಳನ್ನು, ಸಂಬಂಧಿಗಳನ್ನು, ಗೆಳೆಯರನ್ನು ನೋಡಿ ತತ್ತರಿಸಿ ಹೋಗಿದ್ದಾನೆ ಅರ್ಜುನ. ಕೃಷ್ಣ ಪರಮಾತ್ಮ, ನೀನು ಯಾವುದಕ್ಕಾಗಿ ಶೋಕಿಸ್ತಾ ಇದ್ದೀಯಾ ಎಂಬುದಾಗಿ ಅವನಿಗೆ ಶೋಕವು ನಿರರ್ಥಕ ಎಂಬುವ ಹಾರ್ದವನ್ನು ತಿಳಿಸ್ತಾ ಇದ್ದಾನೆ. ದೇಹನಾಶದಿಂದ ಶೋಕವೋ, ಆತ್ಮನಾಶದಿಂದ ಶೋಕವೋ, ದೇಹಾಭಿನ್ನವಾದದ್ದೇ ಆತ್ಮ ತನ್ನಾಶದಿಂದ ಶೋಕವೋ, ಮೂರಕ್ಕೂ ಕೂಡ ಉತ್ತರ ಕೊಟ್ಟ. ಅದಕ್ಕೆ ಹೇಳಿದ ಅರ್ಜುನ, ಅಲ್ಲ, ಆತ್ಮನಿತ್ಯ, ದೇಹ ಹೋದರೂ ಮತ್ತೊಂದು ಹೊಸದಾದ ದೇಹ ಬರುತ್ತೆ, ಎಲ್ಲ ಸರಿ. ಆದರೆ ಆ ದೇಹಕ್ಕೂ ನಮಗೂ ಸಂಪರ್ಕ ಆಗೋದಿಲ್ಲಲ್ಲ. ಆತ್ಮ ಇದ್ದೇ ಇದ್ದಾನೆ, ಇನ್ನೊಂದು ಜೀವ ಪ್ರವೇಶ ಮಾಡಿದ್ದಾನೆ, ಆ ಜೀವ ಇನ್ನೊಂದು ಕಡೆ ದೇಹವನ್ನು ಪ್ರವೇಶ ಮಾಡಿದ್ದಾನೆ. ಆದರೆ ಅವನಿಗೂ ನಮಗೂ ಕನೆಕ್ಟೇ ಇಲ್ಲ. ಅವನು ಎಲ್ಲೇ ಇದ್ದರೆ ನಮಗೆ ಹೇಗೆ ಆನಂದ ಆಗ್ತದೆ, ಇದರಿಂದ ನನಗೆ ದುಃಖ ಅಂತ ಹೇಳಿದಾಗ ಅದಕ್ಕೂ ಕೂಡ ಭಗವಂತನು ಉತ್ತರವನ್ನು ನೀಡಿದ್ದಾನೆ. ಏನದು? ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಅರ್ಜುನ, ನೀನು ಅನೇಕ ಜನರನ್ನು ನೀನು ನೋಡ್ತಾ ಇದ್ದಿ. ಅನೇಕ ಜನರನ್ನು ನೀನು ನೋಡಿದಾಗ ನಿನಗೇನಾದರೂ ಆನಂದ ಆಗ್ತದಾ? ಅನೇಕ ಜನರು ದುಃಖದಲ್ಲಿ ಬಳಲ್ತಾ ಇದ್ದಾರೆ, ಅವರನ್ನು ನೋಡಿದಾಗ ನಿನಗೇನಾದರೂ ದುಃಖವಾಗ್ತದಾ? ಇಲ್ಲ. ನೋಡುವ ಕ್ರಿಯೆ ಒಂದೇ, ವ್ಯಕ್ತಿಯಾದ ನೀನೂ ಒಂದೇ. ಆದರೆ ವ್ಯಕ್ತಿಗಳ ಮೇಲೆ ದುಃಖ ಸುಖಗಳೆಲ್ಲವೂ ಕೂಡ ಆಧಾರಿತವಾಗಿದೆ. ಯಾಕೆ? ಅದನ್ನು ನೀನು ವಿಚಾರ ಮಾಡು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಬಹಳ ಶ್ರೀಮಠ್ ರಾಘವೇಂದ್ರ ಗುರುಗಳು ಕೂಡ ವಿವೃತ್ತಿಯಲ್ಲಿ ತುಂಬ ಚರ್ಚೆ ಮಾಡಿರುವಂತಹ, ಗೀತಾಭಾಷ್ಯ ತಾತ್ಪರ್ಯಗಳಲ್ಲೂ ಕೂಡ ಚಿಂತಿಸಿರುವಂತಹ ಒಳ್ಳೆಯ ಒಂದು ಶ್ಲೋಕ ಇದು. ಮಾತ್ರಾಹ ಅಂತ ಹೇಳಿದ್ದಾರೆ. ಮಾತ್ರ ಎಂಬುದಕ್ಕೆ ರಾಯರು ಹೇಳ್ತಾರೆ, ಮೀಯಂತೆ ಇತಿ ಮಾತ್ರಾಹ. ಜ್ಞಾನ ವಿಷಯಗಳಾಗಿರುವಂಥದ್ದು ಯಾವುದೋ ಅದನ್ನು ಮಾತ್ರಾಹ ಅಂತ ಕರೆದಿದ್ದಾರೆ. ಸ್ಪರ್ಶಾಹ ಅಂದರೆ ಸಂಬಂಧ. ಹಾಗಾದರೆ ಕಣ್ಣಿನಿಂದ ರೂಪದ ಜ್ಞಾನ ಬರ್ತದೆ, ಮೂಗಿನಿಂದ ಗಂಧದ ಜ್ಞಾನ ಬರ್ತದೆ, ಕಿವಿಯಿಂದ ಶಬ್ದದ ಜ್ಞಾನ ಬರ್ತದೆ, ಜಿಹ್ವೇಂದ್ರಿಯದಿಂದ ರಸದ ಜ್ಞಾನ ಬರ್ತದೆ. ಹಾಗಾದರೆ ಪಂಚ ಇಂದ್ರಿಯಗಳಿಂದ ರೂಪ, ರಸ, ಗಂಧ, ಸ್ಪರ್ಶ, ಸಂಖ್ಯಾ, ತ್ವಗೀಂದ್ರಿಯದಿಂದ ಸಂಖ್ಯಾಜ್ಞಾನ. ಹೀಗೆ ನಮ್ಮ ನಮ್ಮ ಇಂದ್ರಿಯಗಳಿಂದ ವಿಷಯಗಳ ಜ್ಞಾನ ಎಂಬುವಂಥದ್ದು ನಮಗೆ ಉಂಟಾಗ್ತದೆ. ಇಲ್ಲಿ ಬಹಳ ಒಂದು ರಾಯರು ಒಂದು ವಿಶಿಷ್ಟವಾದ ವಿಷಯವನ್ನು ತಿಳಿಸಿದ್ದಾರೆ. ಅದು ಶಾಸ್ತ್ರೀಯ ಭಾಷೆಯಲ್ಲಿ. ಆದರೆ ನಮ್ಮ ಗುರುಗಳು ಅದನ್ನು ಸಾಮಾನ್ಯರಿಗೂ ಎಲ್ಲರಿಗೂ ಅರ್ಥ ಆಗುವಂತೆ ತಾವು ಬರೀತಾರೆ. ಇಲ್ಲಿ ಕೇವಲ ಇಂದ್ರಿಯಗಳಿಗಾಗುವಂತಹ ವಿಷಯ ಪದಾರ್ಥಗಳ ಸಂಪರ್ಕವೇ ಸುಖ ದುಃಖಕ್ಕೆ ಕಾರಣ ಅಂತ ಅಂದ್ಕೊಂಡಿದ್ದೇನು? ಅಲ್ಲ. ಅಲ್ಲಿ ತು ಶಬ್ದ ಇದೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ತು ಎಂಬುವ ಶಬ್ದ ಇದೆ. ಅದನ್ನು ರಾಯರು ಹೇಳ್ತಾರೆ, ತುಶಬ್ದ ಏವಕಾರಾರ್ಥದಲ್ಲಿದೆ. ಕಾಕುಸ್ವರ ಶಿರಸ್ಕ ತುಶಬ್ದೇನ ಅವಧಾರಣಾರ್ಥಕೇನ. ತುಶಬ್ದ ಎಂಬುವಂಥದ್ದು ಏವ ಎಂಬುವ ಅರ್ಥದಲ್ಲಿದೆ. ಅದು ಕಾಕುಸ್ವರ ಶಿರಸ್ಕವಾಗಿದೆ. ಕಾಕುಸ್ವರ ಅಂದರೆ ಆಹಹ ಬೃಹಸ್ಪತಿ ನೀನು ಅಂದರೆ ಏನರ್ಥ? ಬೃಹಸ್ಪತಿ ಅಂತ ಬೆಂಚ್ ಚಪ್ಪರಿಸ್ಕೊಳ್ಳೋದಲ್ಲ, ಏನೂ ಗೊತ್ತಿಲ್ಲದೆ ಇರುವ ಪೆದ್ದಂಬಟ್ಟ ಅಂತ. ಇದು ಸ್ವರದ ಭೇದದಲ್ಲಿ ವ್ಯಕ್ತಿಯನ್ನು ಹೇಳುವಂತಹ ಆ ಒಂದು ಮಾತುಗಳು. ಇಲ್ಲಿ ಕಾಕುಸ್ವರ ಶಿರಸ್ಕವಾಗಿದೆ. ತು ಎಂಬುದು ಒಂದು ಅವ್ಯಯ, ಆದ್ದರಿಂದ ಅದಕ್ಕೆ ಅನೇಕ ಅರ್ಥ, ಏವ ಎಂಬುವ ಅರ್ಥವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ
ಏನು ಸ್ವರ ಗೊತ್ತಾಗ್ತಾ ಇದೆ ಅಂದರೆ, ಅರ್ಜುನ, ಇಂದ್ರಿಯಗಳಿಗೆ ವಿಷಯ ಸಂಪರ್ಕವೇ ಸುಖ ದುಃಖದಾಯಕ ಅಂತಕೊಂಡಿದ್ದೇನೋ? ಏನರ್ಥ? ಅಲ್ಲ. ಯಾಕೆ? ಮಲ್ಕೊಂಡಿದ್ದೇವೆ. ಮಲ್ಕೊಂಡಾಗ ಯಾವುದೇ ತರಹದ ವಿಷಯಗಳ ಸಂಪರ್ಕ ಆದರೂ ಕೂಡ ನಮಗೆ ಸುಖವೂ ಆಗೋಲ್ಲ, ದುಃಖವೂ ಆಗೋಲ್ಲ. ಒಳ್ಳೆಯ ನಮಗೆ ಇಷ್ಟವಾಗಿರುವ ಗಂಧದ ಪರಿಮಳ ಇರುವ, ಕಸ್ತೂರಿ ಪರಿಮಳ ಇರುವ ವಸ್ತುವನ್ನು ಇಟ್ಟರೂ ನಮಗೆ ಅದರಿಂದ ಆನಂದ ಆಗೋಲ್ಲ. ಗಬ್ಬು ವಾಸನೆ ಇರುವಂತಹ ಪದಾರ್ಥ ಇಟ್ಟರೂ ದುಃಖ ಆಗೋಲ್ಲ. ಒಳ್ಳೆಯ ಸ್ಪರ್ಶ ಇರುವಂತಹ ಹತ್ತಿ ಇಟ್ಟರೂ ಸುಖ ಆಗೋಲ್ಲ. ಬಿರುಸಾಗಿರುವ ವಸ್ತು ಇಟ್ಟರೂ ದುಃಖ ಆಗೋಲ್ಲ. ಯಾಕೆ? ಒಂದು ವೇಳೆ ಇಂದ್ರಿಯಗಳಿಗೆ ವಿಷಯ ಸಂಪರ್ಕವೇ ಸುಖ ದುಃಖಕ್ಕೆ ಕಾರಣ ಅಂತಾಗಿದ್ರೆ, ನಿದ್ರೆ ಮಾಡುವ ವ್ಯಕ್ತಿಯು ಸುಖ ಪದಾರ್ಥಗಳ ಸಂಪರ್ಕದಲ್ಲಿ ಇದ್ದಾಗಲೂ ಕೂಡ ಅವನಿಗೆ ಯಾವ ತರಹದ ಸುಖವಾಗಲಿ ದುಃಖವಾಗಲಿ ಯಾವುದೂ ಆಗ್ತಾ ಇಲ್ಲ. ಯಾಕೆ? ಹಾಗಾದರೆ ಸುಖ ದುಃಖಗಳಿಗೆ ಶರೀರ ಇಂದ್ರಿಯಾದಿಗಳಿಗೂ ಭೌತಿಕ ಪದಾರ್ಥಕ್ಕೂ ಇರುವಂತಹ ಸಂಬಂಧವೇ ಕಾರಣವಾಗಿರದೆ ಮತ್ತೇನೋ ಒಂದು ಕಾರಣ ಇದೆ. ಅದು ಯಾವುದು ಅಂತ ತಿಳ್ಕೊಳ್ಬೇಕು. ಅದು ಯಾವುದು ಅಂದರೆ ದೇಹದ ಮೇಲಿರುವ ಅಭಿಮಾನ. ಅಭಿಮಾನವೇ ಸುಖ ದುಃಖಕ್ಕೆ ಮೂಲ ಕಾರಣ. ಶರೀರವನ್ನು ತಾನು ಶರೀರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ವಾಸ್ತವಿಕವಾಗಿ ಶರೀರ ಬೇರೆ, ಆತ್ಮ ಬೇರೆ. ಆದರೆ ಶರೀರಕ್ಕೂ ತನಗೂ ಅಭೇದವನ್ನು ಸ್ಪಷ್ಟವಾಗಿ ಕಾಣದೆ ಆ ದೇಹದ ಮೇಲೆ ಪರಮವಾದ ಅಭಿಮಾನವನ್ನು ತಾನು ತಾಳ್ತಾ ಇರ್ತಾನೆ. ದೇಹಕ್ಕೆ ಆಗುವಂಥದ್ದೆಲ್ಲವೂ ಕೂಡ ನನಗಾಯಿತು ಅಂತ ಭಾವಿಸ್ತಾನೆ. ಬೈದರೆ ಅಥವಾ ಹೊಡೆದ್ರೆ ಅದೆಲ್ಲವೂ ಕೂಡ ದೇಹಕ್ಕೆ ಆಗುವಂಥದ್ದು. ನನಗೇ ಸನ್ಮಾನ ಆಯಿತು, ನನಗೇ ಅಪಮಾನ ಆಯಿತು ಅಂತ ಭಾವಿಸ್ತಾನೆ. ಹಾಗಾಗಿ ನಿದ್ರೆಯಲ್ಲಿ ಆ ವ್ಯಕ್ತಿ ಇದ್ದಾಗಲೂ ವಿಷಯ ಸಂಪರ್ಕ ಆದಾಗಲೂ ಸುಖ ದುಃಖಗಳು ಯಾಕೆ ಆಗಿಲ್ಲ ಅಂದರೆ ಅವನಿಗೆ ಅಭಿಮಾನವೇ ಇಲ್ಲ. ದೇಹ ಇದು ನಂದು ಅಂತ ಗೊತ್ತೇ ಇಲ್ಲ ಅವನಿಗೆ. ನಿದ್ರೆಯಲ್ಲಿದ್ದಾನೆ. ಇದನ್ನೇ ಸುಷುಪ್ತಿ ಅಂತ ಕರೀತಾರೆ. ಹಾಗಾಗಿ ಸುಷುಪ್ತಿಯ ಅವಸ್ಥೆಯಲ್ಲಿರುವಂತಹ ವ್ಯಕ್ತಿಯು ವಿಷಯಗಳ ಮಧ್ಯದಲ್ಲಿ ಇದ್ದರೂ ಕೂಡ ಶೋಕ ಆಗೋದಿಲ್ಲ. ಎಚ್ಚರದಲ್ಲಿ ಇದ್ದ ಸ್ಥಿತಿಯಲ್ಲಿ ಎಲ್ಲ ತರಹದ ಸುಖ ದುಃಖಗಳಾಗ್ತಾ ಇದೆ. ಆದ್ದರಿಂದ ಅಭಿಮಾನವೇ ಸುಖ ದುಃಖಗಳಿಗೆ ಮೂಲ ಕಾರಣ. ಸ್ವಾಮಿಗಳು ಒಂದು ದೃಷ್ಟಾಂತ ಕೊಡ್ತಾರೆ, 2 ದೃಷ್ಟಾಂತ. ನಮ್ಮ ಪರಿಚಿತರಲ್ಲದೇ ಇರುವ ಯಾವುದೋ ಮನೆಗೆ ಬೆಂಕಿ ಬಿತ್ತು. ಆಗ ನಾವು ಶೋಕಿಸ್ತೇವ? ಅದೇ ಬೆಂಕಿ ನಮ್ಮವರ ಸಂಬಂಧಿಗಳ ಮನೆಯಲ್ಲಿ ಬಿದ್ದರೆ ದುಃಖಗೊಳ್ತೇವೆ. ನಡೆದ ಕ್ರಿಯೆ ಒಂದೇ. ಮನೆಗೆ ಬೆಂಕಿ ಬೀಳುವ ಕ್ರಿಯೆಯೆಲ್ಲ ಒಂದೇ ಆಗಿದ್ರೂ ಒಂದು ಕಡೆ ದುಃಖ, ಇನ್ನೊಂದು ಕಡೆ ದುಃಖ ಇಲ್ಲ. ಮತ್ತೆ ಹೊಸದಾಗಿ ಮದುವೆಯಾಗಿರುವಂತಹ ವಧು, ಅವಳಿಗೇನಾದರೂ ಸ್ವಲ್ಪ ಶೀತ ಕೆಮ್ಮು ಜ್ವರ ಆದರೆ ಎಷ್ಟು ಚಡಪಟಿಕೆ, ಅತ್ತೆ ಮಾವ ಗಂಡದ ಎಲ್ರಿಗೂ ಚಡಪಟಿಕೆ ಆಗ್ತದೆ. ಅವಳೇ ಪಕ್ಕದ ಮನೆಯಲ್ಲಿದ್ಲು. ಇವಳೇ ನನಗೆ ಸೊಸೆ ಆಗ್ತಾಳೆ, ಹೆಂಡತಿ ಆಗ್ತಾಳೆ ಅಂತ ಗೊತ್ತೇ ಇರಲಿಲ್ಲ. ಎಷ್ಟು ಸರಿ ಮಲಗಿಲ್ಲ, ಎಷ್ಟು ಸರಿ ದುಃಖ ಆಗಿಲ್ಲ, ಎಷ್ಟು ಸರಿ ಇವರು ಆ ರೀತಿ ಆದ ವಿಷಯವನ್ನು ಕೇಳಿಲ್ಲ. ಆದರೂ ಹೌದಾ ಅಂತ ಸುಮ್ಮನೆ ಇರ್ತಾರೆ. ಅವಳು ನಮ್ಮ ಮನೆಗೆ ಬಂದ ಮೇಲೆ, ನಮ್ಮ ಅಭಿಮಾನ ಅವಳ ಮೇಲೆ ಹುಟ್ಟಿದ ಮೇಲೆ ನಮಗೆ ನಾನಾ ತರಹದ ಸುಖ ದುಃಖಗಳೆಲ್ಲವೂ ಉಂಟಾಗ್ತದೆ. ಹಾಗಾಗಿ ಅಭಿಮಾನ ಎಂಬುವಂಥದ್ದು ಸುಖ ದುಃಖಗಳಿಗೆ ಮುಖ್ಯವಾಗಿರುವಂತಹ ಕಾರಣ. ಅಭಿಮಾನ ಎಂಬುವ ಶಬ್ದಕ್ಕೆ ಅಶೋಭನೆ ಶೋಭನಾಧ್ಯಾಸ ಅಂತ ಬರೀತಾರೆ. ಅಶೋಭನವಾದದ್ದರಲ್ಲಿ ಶೋಭನದ ಆರೋಪಣೆ. ಯಾವುದು ಅಸಾರ ಅದನ್ನು ಸಾರಭೂತ ಅಂತ ಅನ್ಕೊಳ್ಳೋದು, ಯಾವುದು ಅಶಾಶ್ವತ ಅದನ್ನು ಶಾಶ್ವತ ಅನ್ಕೊಳ್ಳೋದು, ಸುಖ ಸಾಧನವಲ್ಲದೆ ಇರುವುದನ್ನು ಇದೇ ಸುಖ ಸಾಧನ ಅಂತ ಭ್ರಮಿಸೋದು. ಇದನ್ನೇ ಅಭಿಮಾನ ಅಂತ ಕರೆದಿದ್ದಾರೆ. ಅದನ್ನು ಕೃಷ್ಣ ಪರಮಾತ್ಮನ ಹೇಳ್ತಾನೆ, ತಾನ್ ತಿಚಿಕ್ಷಸ್ವ ಭಾರತ, ಅದನ್ನು ನೀನು ನಿಗ್ರಹ ಮಾಡಿಕೋ, ಅಭಿಮಾನ ತ್ಯಾಗವನ್ನು ಮಾಡು. ಆಗ ಈ ಕ್ಷುದ್ರವಾಗಿರುವ ಶೋಕಗಳೆಲ್ಲವೂ ಕೂಡ ನಿನಗೆ ಉಂಟೇ ಆಗೋದಿಲ್ಲ. ಅದಕ್ಕಾಗಿ ಅರ್ಜುನನಿಗೆ
ದುಃಖದ ಮೂಲ ಯಾವುದು ಎಂಬುದನ್ನು ನೋಡಿ ಕೃಷ್ಣ ಪರಮಾತ್ಮ ಅದನ್ನು ಮೂಲವಾಗಿ ತೆಗಿಲಿಕ್ಕೋಸ್ಕರ ತಾನು ಈ ರೀತಿಯಾಗಿ ಆತ್ಮನಿತ್ಯತ್ವ, ನಿನ್ನೆ ಎಲ್ಲ ನಾವು ಹೇಳಿದ್ದೇವೆ, ಅರ್ಜುನನ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಕೊಡದೆ ಆತ್ಮ ಸತ್ಯತ್ವ ನಿತ್ಯತ್ವಗಳನ್ನು ಯಾಕೆ ಮಾಡಿದ ಅಂದರೆ, ಹೀಗೆ ವಿಚಾರ ವಿನಿಮಯಗಳನ್ನು ಮಾಡ್ತಾ ಮಾಡ್ತಾ ಮೂಲ ಇದು. ಹಾಗಾಗಿ ಇದನ್ನು ಕೃಷ್ಣನು ತೆಗೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ಜಟಿಲವಾಗಿರುವ ಏನೋ ಸುತ್ತಿ ಬಳಸಿ ಉತ್ತರ ಕೊಡುವಂಥದ್ದಲ್ಲ. ವಿಶಿಷ್ಟನಾದ ಉತ್ತಮವಾದ ಇರುವಂತಹ ವೈದ್ಯ ಮೂಲ ಯಾವುದು ಅಂತ ತಿಳಿದು ಅದಕ್ಕೆ ಚಿಕಿತ್ಸೆ ಕೊಟ್ಟು ಇನ್ನೊಮ್ಮೆ ಆ ರೋಗ ಬರದೇ ಇರುವಂತೆ ಮಾಡುವಂತೆ ಇವರು ಕೂಡ ಅಭಿಮಾನವನ್ನು ಕಂಡು ಹಿಡಿದು ಆ ರೀತಿ ದುಃಖದ ನೆಲೆಯನ್ನು ಹೇಳಿದ್ದಾನೆ ಕೃಷ್ಣ ಪರಮಾತ್ಮ. ಆದರೆ ಇದರಿಂದ ಒಂದು ಅಪಾರ್ಥ ಆಗುವ ಸಾಧ್ಯತೆಯೂ ಇದೆ ಅಂತ ಗುರುಗಳು ತಿಳಿಸ್ತಾರೆ. ಈ ರೀತಿ ಅಭಿಮಾನ ಬಿಡು ಅಂತ ಹೇಳಿದ ಮೇಲೆ ಯಾರಿಗೆ ಏನು ಸಂಭವಿಸಿದ್ರೇನೋ, ರಾಷ್ಟ್ರಕ್ಕೆ ಏನಾದ್ರೇನೋ, ಸಮಾಜಕ್ಕೇನಾದ್ರೇನೋ ನಾವೆಲ್ಲ ಅಭಿಮಾನ ಬಿಡಬೇಕು, ಏನೇನು ಸ್ಪಂದಿಸಲಿಕ್ಕೆ ಹೋಗಬಾರದು ಅಂತ ಗ್ರಹಿಸುವಂಥದ್ದಲ್ಲ ಇದು. ಅದನ್ನು ಹೇಳ್ತಾ ಇಲ್ಲ. ಸಂಕುಚಿತ ಸ್ವಾರ್ಥ ಭಾವನೆಯಿಂದ ಪ್ರೇರಿತವಾದ ಪ್ರಗತಿ ವಿರೋಧಿಗಳಾಗಿರುವಂತಹ ದುಃಖಕ್ಕೆ ಅಭಿಮಾನವು ಮೂಲ ಕಾರಣ ಆಗ್ತದೆ. ಅದು ಬಿಟ್ಟು ಅದು ಪರಾನುಕಂಪದಿಂದ ಜನಿತವಾಗಿರುವ ನಿಸ್ವಾರ್ಥ ನಿರಪೇಕ್ಷವಾದ ಸಾತ್ವಿಕವಾಗಿರುವಂತಹ ಶೋಕಕ್ಕೆ ಇದು ಅನ್ವಯಿಸೋದೇ ಇಲ್ಲ. ಯಾಕೆಂದರೆ ಆಚಾರ್ಯರು ತಮ್ಮ ಶಾಸ್ತ್ರದಲ್ಲಿ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೇಹೇ, ಕಷ್ಟದಲ್ಲಿ ಇರುವಾಗ ಜನರ ಸ್ಪಂದನೆಯನ್ನು ಮಾಡುವುದು ಟ್ಯಾಕ್ಸಿನಂತೆ, ಅದನ್ನು ಅವಶ್ಯವಾಗಿ ಮಾಡಬೇಕು ಅಂತ ತಿಳಿಸ್ತಾರೆ. ಶ್ರೇಯ ಪುಂಸ ಕೃಪಯತೋ ಭದ್ರೇ, ರುದ್ರದೇವರು ಪಾರ್ವತೀದೇವಿಗೆ ಭಗವಂತನು ಬೇಗ ಪ್ರೀತನಾಗುವಂಥದ್ದು ಯಾವಾಗ ಅಂದರೆ ದುಃಖದಲ್ಲಿರುವ ವ್ಯಕ್ತಿಗಳಿಗೆ ನಮ್ಮಿಂದಾದ ಸಹಾಯ ಮಾಡಿದಾಗ. ಈ ತರಹದ ಎಲ್ಲ ಮಾತುಗಳಿದೆ. ಅದಕ್ಕಾಗಿ ಅಭಿಮಾನ ಬಿಡಬೇಕು ಅಂದರೆ ಯಾರಿಗೇನೇ ಆಗಲಿ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅಂತಲ್ಲ. ಯಾವುದು ನಿಸ್ವಾರ್ಥತೆಯಿಂದ ಕೂಡಿದೆಯೋ, ಯಾವ ಫಲ ಕಾಮನೆಗಳಿಂದ ಕೂಡಿದ್ದೋ ಅಲ್ಲದೆ ಸಾತ್ವಿಕವಾದ ಪ್ರಗತಿಗೆ ಕಾರಣೀಭೂತವಾದದ್ದಿದೆಯೋ ಅದನ್ನು ಅವಶ್ಯವಾಗಿ ನಾವು ಅದಕ್ಕೆ ಸ್ಪಂದಿಸಲೇಬೇಕು ಅಂತ ಅರ್ಥ. ಹೊರತು ಏನೋ ಅಪಘಾತ ಆಯಿತು ಅವರಿಗಲ್ಲ ನಮಗೇನಲ್ಲಲ್ಲ, ಇಂತಹ ಒಂದು ಸ್ಥಿತಿಗೆ ಇಲ್ಲಿ ಉತ್ತರವನ್ನು ಅದನ್ನು ಹೇಳಿದ್ದಾರೆ. ಮುಂದೆ ಜೀವ ನಿತ್ಯ ಅಂತ ಹೇಳಿದರು. ಜೀವ ನಿತ್ಯನಾದ್ದರಿಂದ ಜೀವನ ನಾಶದಿಂದ ಶೋಕ ಇಲ್ಲ ಅಂತ ಹೇಳಿ ಈಗ ಜೀವ ನಿತ್ಯ ಯಾಕೆ ಏನು ಎಂಬುವ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ಒಂದು ಕೃತ್ಯವನ್ನು ಚಿಂತನೆ ಮಾಡ್ತಾರೆ. ಜೀವ ನಿತ್ಯ ಯಾಕೆ ಅಂದರೆ ಜೀವ ಅಂದರೆ ಏನು, ಜೀವನಿಗೂ ಪರಮಾತ್ಮನಿಗೂ ಏನು ಸಂಬಂಧ ಅಂತ ವಿಚಾರ ಮಾಡಬೇಕು. ಪರಮಾತ್ಮ ಈಶ್ವರ ಮತ್ತು ಜೀವರು ಇಬ್ಬರೂ ಕೂಡ ಬಿಂಬ ಪ್ರತಿಬಿಂಬ ಭಾವವುಳ್ಳವರು. ಭಗವಂತನು ಬಿಂಬ, ಜೀವರು ಪ್ರತಿಬಿಂಬ. ನಮ್ಮ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಬಿದ್ದಾಗ ಅದು ನಾವು ಹೇಗೆ ಆ್ಯಕ್ಟ್ ಮಾಡ್ತೀವೋ ಹಾಗದು ರಿಯಾಕ್ಟ್ ಮಾಡ್ತದೆ. ನಾವು ನಡೆದಂತೆ ನಡೀತದೆ, ನಾವು ನೋಡಿದಂತೆ ನೋಡ್ತದೆ, ನಾವು ಕೈ ಎತ್ತಿದರೆ ಕೈ ಎತ್ತುತ್ತದೆ. ಹಾಗಾಗಿ ಬಿಂಬವು ಪ್ರತಿಬಿಂಬ ಅಧೀನ. ಅದೇ ರೀತಿ ಪ್ರತಿಬಿಂಬ ಸ್ಥಾನೀಯರಾದ ನಾವೆಲ್ಲರೂ ಕೂಡ ಬಿಂಬಸ್ಥಾನೀಯನಾದ ಭಗವಂತನ ಅಧೀನ. ಇನ್ನೊಂದು ಹಾಗಾದರೆ ಅಸ್ವಾತಂತ್ರ್ಯ ಎಂಬುದು ನಮಗಿದೆ. ನಮ್ಮ ನೆರಳು ಹೋಗ್ತಾ ಇದೆ, ನಾವು ನಿಂತರೆ ನಿಲ್ಲುತ್ತೆ, ಕೂತ್ರೆ ಕೂಡುತ್ತೆ. ಹಾಗಾದರೆ ನೆರಳು ನಮ್ಮ ಅಧೀನ. ಭಗವಂತನು ತಾನು ಏನು ಮಾಡ್ತಾನೆ ನಮ್ಮಲ್ಲಿ ನಿಲ್ಲಿಸಿಕೊಂಡು ಆ ರೀತಿ ನಾವು ಮಾಡ್ತೇವೆ. ಇನ್ನೊಂದು ಬಿಂಬ ಶುದ್ಧ, ಪ್ರತಿಬಿಂಬ ದೋಷಪೂರಿತ. ಕನ್ನಡಿ ಕೊಳಕಾದಿದ್ದಾಗ ಅದರಲ್ಲಿ ಬೀಳುವಂತಹ ಪ್ರತಿಬಿಂಬವು ಕೊಳಕಾಗಿಯೇ ಕಾಣುತ್ತೆ, ಆದರೆ ಬಿಂಬ ಮಾತ್ರ ಕೊಳಕಾಗಿರೋಲ್ಲ. ಹಾಗಾದರೆ ಬಿಂಬಸ್ಥಾನೀಯನಾಗಿರುವಂತಹ ಭಗವಂತ ತಾನು ಸದಾ ಶುದ್ಧನಾಗಿರ್ತಾನೆ. ಪ್ರತಿಬಿಂಬ ಸ್ಥಾನೀಯರಾಗಿರುವಂತಹ ಜೀವರುಗಳಲ್ಲಿ
ಅಸ್ವಾತಂತ್ರ್ಯ, ಅಜ್ಞಾನ, ಅಲ್ಪಶಕ್ತಿತ್ವ ಮೊದಲಾಗಿರುವಂತಹ ದೋಷಗಳನ್ನು ನಾವು ಕಾಣ್ತೇವೆ. ಇಷ್ಟು ನಿರೂಪಣೆ ಮಾಡಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ಕನ್ನಡಿ ಎಂಬುವಂಥದ್ದು ಬಿದ್ದ ಮೇಲೆ ಪ್ರತಿಬಿಂಬ ಎಂಬುದು ನಾಶವಾಗುತ್ತೋ, ಹಾಗೆ ಪ್ರತಿಬಿಂಬ ಎನಿಸಿಕೊಂಡಿರುವಂತಹ ಈ ಆತ್ಮನೂ ಕೂಡ ಶರೀರ ಎಂಬುವಂತಹ ಉಪಾಧಿ, ಶರೀರ ಎಂಬುವಂಥದ್ದು ನಷ್ಟ ಆದ ಮೇಲೆ ಅದರಲ್ಲಿರುವ ಆತ್ಮನೂ ಕೂಡ ನಷ್ಟನಾಗ್ತಾನಲ್ವಾ ಅಂತ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಬಿದ್ದಿದೆ. ಆ ಪ್ರತಿಬಿಂಬ ಯಾವಾಗ ನಾಶ ಆಗುತ್ತೆ? ಕನ್ನಡಿ ಒಡೆದು ಹೋದರೆ ಪ್ರತಿಬಿಂಬ ಬೀಳೋಲ್ಲ. ಹಾಗಾದರೆ ಆತ್ಮನಿಗೆ ಉಪಾಧಿ, ಆತ್ಮ ಇರ್ತಾನೆ. ಎಲ್ಲಿರಬೇಕು? ಅವನು ಒಂದು ದೇಹದಲ್ಲಿ ಮಾತ್ರ ಇರ್ತಾನೆ. ಅವನು ಎಲ್ಲೆಡೆ ಹೊರಗಡೆ ಇದ್ದರೆ ಕಣ್ಣಿಗೆ ಕಾಣೋಲ್ಲ. ದೇಹದಲ್ಲಿ ಇದ್ದು ತನ್ನ ಕಾರ್ಯವನ್ನು ತಾನು ಮಾಡ್ತಾ ಇರ್ತಾನೆ. ಹಾಗಾಗಿ ಅಂತಹ ಆತ್ಮನಿಗೆ ಈ ದೇಹವು ಕಾರಣೀಭೂತವಾದದ್ದು. ಕಾರಣೀಭೂತವಾದ ದೇಹವು ಹೋದ ಮೇಲೆ ಆತ್ಮನು ನಾಶ ಆಗಬಹುದೋ ಏನೋ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಜೀವನ ಶರೀರ ರೂಪವಾಗಿರುವಂತಹ ಏನು ಇದು ಬಾಹ್ಯ ಉಪಾಧಿ ಇದೆ, ಇದು ನಾಶವಾದರೂ ಕೂಡ ಸ್ವರೂಪಭೂತವಾಗಿರುವಂತಹ ಒಂದು ಶರೀರ ಇದೆ. ಆತ್ಮನಿಗೆ ಸ್ವರೂಪಭೂತವಾದದ್ದು. ಇದು ಹೊರಗಡೆ ಇರುವ ಪಾಂಚಭೌತಿಕವಾದ ದೇಹ. ಪಾಂಚಭೌತಿಕವಾದ ದೇಹಕ್ಕೆ ನಾಶ ಇದೆ. ಆದರೆ ಆತ್ಮ ಅವನು ಎಷ್ಟಿದ್ದಾನೆ ಅವನಿಗಿಂತಲೂ ಸ್ವಲ್ಪ ವಿಸ್ತೃತವಾಗಿರುವಂತಹ ಒಂದು ಸ್ವರೂಪಭೂತವಾದದ್ದಿದೆ. ಅದಕ್ಕೆ ಕೈ, ಕಾಲು, ಸ್ವರೂಪಭೂತವಾದ ಅವಯವಗಳು, ಇಂದ್ರಿಯಗಳು ಎಲ್ಲ ಇದೆ. ಅದಕ್ಕೆಂದೂ ನಾಶ ಇಲ್ಲ. ಹಾಗಾಗಿ ಆತ್ಮನ ನಾಶವನ್ನು ಬಾಹ್ಯವಾದ ಉಪಾಧಿ ನಾಶದಿಂದ ನಾನು ಹೇಳ್ತೇನೆ ಅಂತ ಹೇಳಲಿಕ್ಕೆ ಬರೋಲ್ಲ. ಬಾಹ್ಯ ಉಪಾಧಿ ನಾಶವಾದರೂ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ, ಅವನು ನಿತ್ಯ ಸರ್ವಗತನಾಗಿದ್ದಾನೆ. ಅವನು ಎಂದೆಂದೂ ಕೂಡ ನಾಶವನ್ನು ಹೊಂದುವುದೇ ಇಲ್ಲ. ಹಾಗಾಗಿ ಜೀವ ಪರಮಾತ್ಮರ ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳಿದ್ದಾರೆ. ಮತ್ತು ಜೀವ ಪರಮಾತ್ಮರಿಗೆ ಕೆಲವು ಅಂಶಗಳಲ್ಲಿ ಸಾಮ್ಯ ಇದೆ, ಕೆಲವು ಅಂಶಗಳಲ್ಲಿ ಭೇದವೂ ಇದೆ. ನಮ್ಮ ನೆರಳು ಹೋದಾಗ ಹೋಗುತ್ತೆ, ಕೂತಾಗ ಕೂಡುತ್ತೆ, ಓಡಿದರೆ ಓಡುತ್ತೆ, ಸಾಮ್ಯ ಇದೆ. ಆದರೆ ನಾವು ಬೆಳ್ಳಗಿದ್ರೂ ಕೂಡ ನಮ್ಮ ನೆರಳು ಕಪ್ಪಾಗಿ ಕಾಣುತ್ತೆ, ಅಲ್ಲಿ ಭೇದವೂ ಇದೆ. ಹಾಗೆ ಬಿಂಬರಾಗಿರುವಂತಹ ಭಗವಂತನಿಗೂ ಪ್ರತಿಬಿಂಬರಾದ ನಮಗೂ ಸಾಮ್ಯ ಕೆಲವುದರಲ್ಲಿದೆ. ಏನು? ಅವನು ಜ್ಞಾನಾನಂದ ರೂಪ, ನಾವು ಜ್ಞಾನಾನಂದ ರೂಪರೇ. ಕೇಳಲಿಕ್ಕೆ ತುಂಬ ಚಂದ ಇದೆ. ವಸ್ತುತಃ ಆತ್ಮನ ಸ್ವರೂಪ ಅವನು ಜ್ಞಾನಾನಂದ ರೂಪಿಯವನು. ಜ್ಞಾನಾನಂದ ರೂಪಿಯಾದಾಗ ಏನ್ರಿ ಮತ್ತೆ ಜಗತ್ತಿನ ಕಷ್ಟ ಇಲ್ಲ ನಮಗೇ ಬರ್ತಾ ಇದೆಯಲ್ಲ, ಏನು ಮಾಡೋದು? ಅನಾದಿ ಅವಿದ್ಯಾ ಕಾಮಕರ್ಮ ನಿಮಿತ್ತ ಅಂತಾರೆ ಟೀಕಾರಾಯರು. ಅನಾದಿಯಾಗಿರುವ ಅವಿದ್ಯಾ ಕಾಮಕರ್ಮ ನಿಮಿತ್ತವಾಗಿ ಈ ಒಂದು ಆತ್ಮನಗೆ ಅಲ್ಲದೇ ಇರುವ ದುಃಖಗಳು ಈಗ ಕಾಣಿಸ್ತಾ ಇದೆ. ಆದರೆ ಭಗವಂತನೂ ಜ್ಞಾನಾನಂದ ಪೂರ್ಣ, ಜ್ಞಾನಾನಂದಮಯ, ನಾವು ಜ್ಞಾನಾನಂದ ರೂಪರು ಅಂದರೆ ವ್ಯತ್ಯಾಸ ಇದೆ. ಒಂದು ಕೊಡವೂ ಪೂರ್ಣ, ತಂಬಿಗೆಯೂ ಪೂರ್ಣ, ಲೋಟವೂ ಪೂರ್ಣ, ಚಿಕ್ಕದಾದ ಮಿಳ್ಳಿಯೂ ಪೂರ್ಣ. ಪೂರ್ಣತೆಯಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ಅದರ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಇದೆ. ಹಾಗೆ ಭಗವಂತನ ಪೂರ್ಣತೆಗೆ ಇಯತ್ತ ಅಂತ ಪರಿಧಿ ಇಲ್ಲ. ಅದು ನಾಯಮಾತ್ಮ ಪ್ರವಚನೇನ ಲಭ್ಯ, ಅವನನ್ನು ಹೊಂದಲಿಕ್ಕಾಗೋದಿಲ್ಲ, ಅವನು ಹೀಗೆ ಅಂತ ಸರ್ವಾತ್ಮನ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಜೀವಾತ್ಮರು ಅವರು ಜ್ಞಾನಾನಂದ ರೂಪರೇ ಆಗಿದ್ದಾರೆ. ಹಾಗಾಗಿ ಜ್ಞಾನಾನಂದ ರೂಪತೆಯಲ್ಲಿ ಸಾಮ್ಯ ಇದ್ದರೂ ಕೂಡ, ಆದರೆ ಪ್ರತಿಬಿಂಬದಲ್ಲಿ ನಾವು ಅವನ ಅಧೀನರಾಗಿ ನಾವು ಕಾರ್ಯವನ್ನು ಮಾಡಬೇಕು. ಈ ರೀತಿ ಭಗವಂತನಿಗೆ ನಮ್ಮ ಮತ್ತು ಅವನ ಸಂಬಂಧವನ್ನು ನಿರೂಪಣೆಯನ್ನು ಮಾಡಿ ಮುಂದೆ ಇಲ್ಲಿಯವರೆಗೂ ಕೃಷ್ಣ ಪರಮಾತ್ಮ ಅಭಿಮಾನ ತ್ಯಾಗವನ್ನು ಮಾಡಬೇಕು ಅಂತ ಉಪದೇಶ ಮಾಡಿ, ಈಗ ಕೃಷ್ಣನ ಮುಂದೆ ಅರ್ಜುನ ಹೇಳ್ತಾನೆ, ಅಭಿಮಾನ ತ್ಯಾಗವನ್ನು ಮಾಡಬೇಕು ಅಂತ ಹೇಳುವ ಮೂಲಕ ವ್ಯಾಮೋಹದಿಂದ ಬಂದ ದುಃಖದ ಭಾರವನ್ನು ಕೃಷ್ಣನು ತಾನು ಕಡಿಮೆ ಮಾಡಿದರೂ ಕೂಡ
ಪಾಪಮೇವಾಶ್ರಯೇದ್ ಅಸ್ಮಾನ್. ಅಲ್ಲ, ನಾವು ಅಭಿಮಾನ ಬಿಡಬೇಕು, ಅದು ದುಃಖಕ್ಕೆ ಕಾರಣವಾಗ್ತದೆ, ಎಲ್ಲ ಸರಿ. ಆದರೆ ಬಂಧು ಜನರ ಗುರುಜನರ ಹಿಂಸೆಯಿಂದ ಪಾಪ ಬರುತ್ತಲ್ಲ ಅಂತ ಪಾಪದ ಬಗ್ಗೆ ಶಂಕೆ ಮಾಡ್ತಾ ಇದ್ದಾನೆ. ಈ ಒಂದು ಸಮಸ್ಯೆಯನ್ನು ಇಟ್ಟಾಗ ಇದು ಧರ್ಮಯುದ್ಧ ಪುಣ್ಯಕರವಾಗಿದೆ, ಹಾಗಾಗಿ ಮಾಡು ಅಂತ ನೀನು ಹೇಳ್ಬೋದು. ಆದರೆ ಧರ್ಮಯುದ್ಧವಾಗಿ ಪುಣ್ಯಕರವಾದದರ ಜೊತೆಯಲ್ಲಿ ಪಾಪ ಕಾರ್ಯವೂ ಸೇರುತ್ತೆ. ನಿರಪರಾಧಿಗಳಾಗಿರುವ ಅನೇಕ ಸೈನಿಕರೂ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಏನಾಯಿತು ಅಂದರೆ, ಧರ್ಮ ಮಿಶ್ರಿತವಾಗಿರುವಂತಹ ಈ ಯುದ್ಧಕ್ಕಿಂತಲೂ ಕೂಡ ಕಾಡಿಗೆ ಹೋಗಿ ಪ್ರಾಣಾಯಾಮ ಮಾಡಿಕೊಂಡು ಸನ್ಯಾಸತ್ವ ತಗೊಳ್ಳೋದೇ ಬಹಳ ಸುಕರ ಅಂತ ಅನಿಸುತ್ತೆ ಅಂತ ಅರ್ಜುನನು ತನ್ನ ಪಾಪಶಂಕೆಯಿಂದ ಸಂಶಯವನ್ನು ಮುಂದಿಟ್ಟಾಗ ಭಗವಂತ ಅದಕ್ಕೆ ಉತ್ತರವನ್ನು ನೀಡ್ತಾನೆ. ಇನ್ನು ಮುಂದೆ ಪರಮಾತ್ಮ ಹೇಳುವಂಥದ್ದು ನಿಷ್ಕಾಮ ಕರ್ಮದ ಬಗ್ಗೆ ತಾನು ವಿವೇಚನೆಯನ್ನು ನಡೆಸ್ತಾ ಹೋಗ್ತಾನೆ. ನಿಷ್ಕಾಮ ಕರ್ಮ ಅಂದರೆ ಕಾಮನೆ ಇಲ್ಲದೆ ಕರ್ಮವನ್ನು ಮಾಡುವಂಥದ್ದು, ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡುವಂಥದ್ದು. ಇದು ಭಾಗವತ ಧರ್ಮದ ಸಂದೇಶ. ಅದನ್ನು ಈಗ ತಿಳಿಸ್ಲಿಕ್ಕೆ ಹೋಗ್ತಾನೆ. ಹಿಂಸೆಯೇ ಪಾಪಕ್ಕೆ ಕಾರಣ ಅಲ್ಲ. ಹಿಂಸೆಯ ಹಿಂದೆ ಇರುವಂತಹ ಏನು ಒಂದು ಕಾಮನೆ ಇದೆ, ರಾಜ್ಯ ಬೇಕು, ರಾಜ್ಯದಿಂದ ಹಣ ಸಂಪಾದನೆ ಮಾಡಬೇಕು, ಜನರೆಲ್ಲ ನನ್ನ ಅಧೀನವಾಗಿ ನನ್ನನ್ನು ಗುರುತಿಸಿ ಜೈ ಜೈ ಹಾಕಬೇಕು, ಕಾಮನೆಗಳೇ ನಮಗೆ ಅದರ ಹಿಂಸೆಯ ಹಿಂದೆ ಇರುವಂತಹ ಕಾಮನೆಗಳು ನಮ್ಮ ಈ ಪಾಪಕ್ಕೆ ಕಾರಣ. ಹಿಂಸೆಯೇ ನಮಗೆ ಪಾಪಕ್ಕೆ ಕಾರಣವಲ್ಲ ಅಂತ ಹೇಳ್ತಾ ಇದ್ದಾನೆ. ಲೋಭ ಕಾಮನೆಗಳು ಆ ಹಿಂಸೆಯಿಂದ ಪಾಪ ಬರ್ತದೆ. ಬರೇ ಕ್ರಿಯಾ ಎಂಬುವಂಥದ್ದು ಪಾಪಕ್ಕೆ ಕಾರಣ ಅಲ್ಲ. ರಾಮಾಯಣದಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ಹನುಮಂತ ದೇವರು ಸೀತೆಯನ್ನು ಹುಡುಕುವುದಕ್ಕೋಸ್ಕರ ತಾವು ಲಂಕೆಗೆ ಪ್ರವೇಶ ಮಾಡಿದರು ರಾತ್ರೋರಾತ್ರಿ. ಅಲ್ಲಿ ಸೀತೆಯನ್ನು ಹುಡುಕಬೇಕು. ಎಲ್ಲಿ ಹುಡುಕೋದು? ಸ್ತ್ರೀಷು ಮೃಗ್ಯಂತೆ, ಸ್ತ್ರೀಯರ ಅಂತಃಪುರಕ್ಕೆ ಹೋದರು. ಬ್ರಹ್ಮಚಾರಿಗಳಾಗಿದ್ದಾರೆ, ಸ್ತ್ರೀಯರ ಅಂತಃಪುರಕ್ಕೆ ರಾತ್ರಿ ಪ್ರವೇಶ ಮಾಡಿದರು. ಕೂತಲ್ಲಿ ಇಲ್ಲಿಂದಲೇ ನೋಡಿದರೆ ಕಾಣ್ತದ ಯಾರು ಏನು ಅಂತ ಮುಂದೆ ಹೋಗಿ ಅವರನ್ನೆಲ್ಲ ನೋಡ್ತಾ ನೋಡ್ತಾ ಬರಬೇಕು. ಇವಳು ಸೀತೆನಾ ಅಂತ ನೋಡಬೇಕು. ಹೋದರು. ರಾತ್ರಿಯ ಕಾಲ ಎಲ್ಲ ಕುಡಿದು ಅಸ್ತವ್ಯಸ್ತರಾಗಿ ಎಲ್ಲ ಮಲಗಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರು, ಸೀತೆ ಸಿಗಲಿಲ್ಲ. ಅವರು ಒಂದು ಕಡೆ ಕುಳಿತು ಹನುಮಂತ ದೇವರು ಆತ್ಮಾವಲೋಕನವನ್ನು ಮಾಡಿದ್ರಂತೆ. ಇವತ್ತು ನಾನು ಏನು ಮಾಡಿದೆ? ಬ್ರಹ್ಮಚಾರಿಯಾದ ನಾನು ಈ ಅಂತಃಪುರಕ್ಕೆ ಬರುವುದೇ ತಪ್ಪು. ಬಂದದ್ದಷ್ಟೇ ಅಲ್ಲದೇನೆ ಈ ಹೊತ್ತಿನಲ್ಲಿ ಎಲ್ಲರನ್ನ ನೋಡ್ತಾ ನೋಡ್ತಾ ಮುಟ್ಟಿ ಇವಳು ಸೀತೆನಾ ಅಂತ ನೋಡ್ತಾ ಹೋದೆ. ಹಾಗಾಗಿ ನನಗಿವತ್ತು ಪಾಪ ಬಂತು ಅಂತ ಅವರು ಚಿಂತನೆ ಮಾಡಿದ್ರಂತೆ. ಚಿಂತನೆ ಮಾಡಿ ಆಮೇಲೆ ಅವರಿಗೆ ಮನವರಿಕೆಯಾಗಿ ಅವರೇ ಹೇಳ್ತಾರೆ, ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ ನಹಿಮೇ ಮನಸ್ಸಿ ಕಿಂಚಿತ್ ವೈಕ್ಲತ್ಯಮುಪಪದ್ಯತೆ. ನಾನು ಇವತ್ತು ಇಲ್ಲಿ ಇರುವ ಸ್ತ್ರೀಯರನ್ನು ನನ್ನ ಕಣ್ಣು ನೋಡಿರಬಹುದು, ಆದರೆ ನನ್ನ ಮನಸ್ಸು ನೋಡಿಲ್ಲ. ನನ್ನ ಕೈ ಸ್ಪರ್ಶ ಮಾಡಿರಬಹುದು, ನನ್ನ ಮನಸ್ಸು ಸ್ಪರ್ಶ ಮಾಡಿಲ್ಲ. ಯಾಕೆ? ನನ್ನ ಮನಸ್ಸು ಭಗವಂತನ ಪಾದಕಮಲಗಳಲ್ಲಿಯೇ ನೆಟ್ಟಿದೆ. ಹಾಗಾಗಿ ನನಗೆ ಯಾವ ಪಾಪವೂ ಬಂದಿಲ್ಲ ಅಂತ ನಿರ್ಧಾರ ಮಾಡಿಕೊಳ್ತಾರೆ. ಹಾಗಾದರೆ ಮಾಡುವ ಕ್ರಿಯೆಯೇ ಪಾಪಜನಕ ಅಲ್ಲ, ಕ್ರಿಯೆಯ ಹಿಂದಿರುವಂತಹ ಭಾವವು ಪಾಪಜನಕ. ತಾಯಿಯನ್ನು ಮಗು ಒದಿತದೆ, ಒಳಗೂ ಒದ್ದಿರ್ತದೆ, ಹೊರಗೂ ಒದಿತದೆ. ಹಾಲು ಕುಡಿಯುವಾಗ ಮಗು ಏನು ದುಷ್ಟುದು ಒದಿತಾ ಇದೆ, ಪಾಪ ಬಂತು ಅಂತಾರ ಯಾರಾದ್ರು? ಅದಕ್ಕೇನಾದರೂ ರಾಗದ್ವೇಷಗಳು ಉಂಟಾ ಮಗುವಿಗೆ? ನಿಷ್ಕಲ್ಮಶವಾದ ಹೃದಯ, ಅದು ಒದ್ರೆ ಪಾಪ ಹೇಗೆ ಬರ್ಲಿಕ್ಕೆ ಸಾಧ್ಯ? ಹಾಗಾಗಿ ಒದೆಯುವ ಕ್ರಿಯೆ ನಡೆದರೂ ಕೂಡ ಅದಕ್ಕೆ ಪಾಪ ಇಲ್ಲ. ಮಧ್ವ ಸರೋವರದಲ್ಲಿ ಸ್ನಾನ ಮಾಡ್ತೇವೆ. ಮಧ್ವ ಸರೋವರ, ಗಂಗೆ, ಇದನ್ನು ತುಳಿದು ಹೇಗೆ ಸ್ನಾನ ಮಾಡಬೇಕು? ತುಳಿತು ಅವನಿಗೆ ಪಾಪ ಬಂತು ಅಂದರೆ ತುಳಿದೇ ಸ್ನಾನ ಮಾಡುವುದು ಹೇಗೆ?
ನಮಗೆ ತುಳಿಯುವಾಗ ಇದಕ್ಕೆ ಅಪಮಾನ ಆಗಲಿ, ಇವಳನ್ನು ತುಳಿತಾ ಇದ್ದೀನಿ ಅಂತ ಭಾವ ಇದೆಯಾ? ಸ್ನಾನ ಮಾಡುವಾಗ ಅದೊಂದು ಅವರ್ಜನೀಯ ಸನ್ನಿಧಿ, ಹಾಗೆ ನಡಿಲೇಬೇಕು. ಹಾಗಾಗಿ ಒದಿಯುವಂತಹ ತುಳಿಯುವಂತಹ ಕ್ರಿಯೆ ನಡೆದರೂ ಕೂಡ ಅದರ ಹಿಂದೆ ಪಾಪ ಇಲ್ಲ. ಮಹಾಭಾರತ ಒಂದು ಮಾತನ್ನು ಹೇಳ್ತದೆ, ತಪೋನ ಕಲ್ಕಃ ಅಧ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ ಪ್ರಸಖ್ಯ ವಿತ್ತಾಹರಣಂ ನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ. ಕಲ್ಕಃ ಅಂದರೆ ಬಂಧಕ, ಪಾಪವು ಬರುವಂಥದ್ದು. ತಪಸ್ಸು ಬಂಧಕ ಅಲ್ಲ. ವೇದದ ಅಧ್ಯಯನ ಬಂಧಕ ಅಲ್ಲ. ಇನ್ನೊಬ್ಬರ ಸೊತ್ತನ್ನು ತೆಗೆದುಕೊಳ್ಳುವುದು ಬಂಧಕ ಅಲ್ಲ. ಆದರೆ ಇದೇ ಇನ್ನೊಂದು ರೀತಿಯಾಗಿ ಮಾಡಿದರೆ ಬಂಧಕ. ಒಬ್ಬನು ಸಾಯಲಿ, ಜಗತ್ತಿಗೆ ಕ್ಷೇಮ ಆಗುವುದು ಬೇಡ ಅಂತ ತಪಸ್ಸು ಮಾಡಿದರೆ ಅದು ಬಂಧಕ. ವೇದಾಧ್ಯಯನ ಮಾಡುವಾಗ ಇವತ್ತು ಮಳೆ ಬರಬಾರದು, ಅವನಿಗೆ ಒಳ್ಳೆಯದಾಗಬಾರದು ಅಂತ ವೇದಾಧ್ಯಯನ ಮಾಡಿದರೆ ಅದರಲ್ಲಿ ನಡೆದ ಪಾಪಗಳು ಲೋಪದೋಷಗಳಿಗೆ ಅವನೇ ಪಾಪಿಷ್ಠನಾಗ್ತಾನೆ, ಬಂಧಕ. ಇನ್ನೊಬ್ಬರ ಸೊತ್ತನ್ನು ಕೇಳದೆ ಹೇಳದೆ ತಗೊಂಡ್ರೆ ಪ್ರಸಖ್ಯ ವಿತ್ತ ಹರಣಂ, ಅವನನ್ನು ಬಲಾತ್ಕಾರವಾಗಿ ಅವನಲ್ಲಿರುವ ಹಣವನ್ನು ತೆಗೆದುಕೊಂಡ್ರೆ ಅದು ಬಂಧಕ. ಅದೇ ಟ್ಯಾಕ್ಸ್ ಕಟ್ಟಿಲ್ಲ, ನೀನು ಲೋನ್ ಕಟ್ಟಿಲ್ಲ ಅಂತ ಹೇಳಿ ನ್ಯಾಯಾಧೀಶರು ಬ್ಯಾಂಕಿನವರು ಬಂದು ಮುಟ್ಟುಗೋಲು ಹಾಕಿದರೆ ಅವನವನು ಅಪರಾಧಿ ಆಗ್ತಾನ? ನಡೆದಿರುವಂತಹ ಕ್ರಿಯೆಯೆಲ್ಲ ಒಂದೇ. ಅವನು ದೋಚಿದವನೇ, ಕಳ್ಳನೂ ದೋಚಿದವನೇ, ಇವರು ಬಂದು ಮುಟ್ಟುಗೋಲು ಹಾಕಿದವರು ಇವರು ಅದೇ ಕರೆ ಮಾಡಿದ್ದು. ಆದರೆ ಅವನು ಕಳ್ಳತನ ಮಾಡಿದ ಪಾಪಿಷ್ಠನಾಗ್ತಾನೆ, ಇವರು ಅಧಿಕಾರವನ್ನು ತಾವು ನಿಯತ್ತಾಗಿ ಮಾಡಿದ್ದರಿಂದಾಗಿ ಇವರಿಗೆ ಅದರಿಂದ ಶ್ರೇಯಸ್ಸಿದೆ, ಪುಣ್ಯ ಇದೆ. ನ್ಯಾಯಾಧೀಶ ಎಷ್ಟು ಜನರಿಗೆ ಮರಣದಂಡನೆ ಕೊಟ್ಟಿಲ್ಲ? ಅವರು ಮಾಡಿದ ಪಾಪಗಳಿಗೆ ಅನೇಕ ಮರಣದಂಡನೆ ಕೊಟ್ಟಿದ್ದಾನೆ. ಮರಣದಂಡನೆ ಆಜ್ಞೆ ಆದ ಮೇಲೆ ಅದಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆ ನಡೆಸಿ ಒಬ್ಬ ವ್ಯಕ್ತಿ ಮರಣ ಹಾಕಲಿಕ್ಕೆ ಒಬ್ಬ ಇರ್ತಾನೆ. ಸಾವಿರಾರು ಜನರಿಗೆ ಮರಣದಂಡನೆ ಶಿಕ್ಷೆ ನೀಡಿದ ನ್ಯಾಯಾಧೀಶನಿಗೆ ಕಪ್ಪು ಬಟ್ಟೆ ಹಾಕಿ ಈ ರೀತಿ ಎಳೆದು ಮರಣದಂಡನೆ ಕೊಡುವವನು ಪಾಪಿಷ್ಠರಾದರೂ ಪಾಪ ಬಂದರು ಅಂತಾರೇನು? ಇಲ್ಲ. ಯಾಕೆಂದರೆ ಸಮಾಜದ ನ್ಯಾಯದ ರೀತಿಯಲ್ಲಿ ವರ್ತನೆ ಮಾಡಿದ್ದರಿಂದ ನಡೆಯುವಂತಹ ಕ್ರಿಯೆ ಅದೇ ಆದರೂ ಕೂಡ ಅದರ ಭಾವ ಹಿಂದಿರುವ ಭಾವ ಅದು ಬೇರೆ ಬೇರೆ ಆದ್ದರಿಂದಾಗಿ ಅವರಿಗೆ ಪಾಪದ ಲೇಪ ಇಲ್ಲ. ಹಾಗಾಗಿ ನಿಷ್ಕಾಮವಾಗಿರುವಂತಹ ಕರ್ಮವನ್ನು ಮಾಡಬೇಕು ಅಂತ ಹೀಗೆ ತಿರುಗಿಸ್ತಾನೆ ಭಗವಂತ. ನಾನು ಆಗ ಹೇಳಿದೆ, ನಿಷ್ಕಾಮ ಕರ್ಮದ ಒಂದು ಕಾನ್ಸೆಪ್ಟ್ ಏನು ಅಂದರೆ, ಪಾಪ ಬರದೇ ಇರುವಂತೆ ಮಾಡುವಂತಹ ಕರ್ಮವೇ ನಿಷ್ಕಾಮ ಕರ್ಮ. ಕರ್ಮ ನಿಷ್ಪಾಪ ಆಗಬೇಕು ಅಂದರೆ ಕರ್ಮವು ನಿಷ್ಕಾಮ ಆಗಬೇಕು. ಇವತ್ತು ಒಂದು ಹೋಮನೋ ಪಾರಾಯಣನೋ ಏನೋ ಒಂದು ಮಾಡ್ತಾ ಇದ್ದೇವೆ, ಏನೋ ದೊಡ್ಡದಾಗಿರುವಂತಹ ಒಂದು ಕಾಮನೆಗಳ ಲಿಸ್ಟೇ ಇದೆ ನಮ್ಮಲ್ಲಿ. ಅವುಗಳನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡುವಾಗ ನಡೆದಿರುವ ಲೋಪದೋಷಗಳು ಅದು ನಮಗೆ ಪಾಪಕ್ಕೆ ಕಾರಣವಾಗ್ತದೆ. ಯಾಕೆಂದ್ರೆ ಒಂದು ಲಿಸ್ಟ್ ಇಟ್ಕೊಂಡು ಮಾಡಿದ್ದೀವಿ, ಕಾಮನೆ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಂತ ಮಾಡ್ತಾ ಇದ್ದೀವಿ. ಅದೇ ನನಗೆ ಮಾಡುವ ಈ ಕಾರ್ಯ ನಾನೇನು ಮಾಡ್ತಾ ಇದ್ದೇನೆ ಅದರಿಂದ ಭಗವಂತನು ಪ್ರೀತನಾಗಲಿ, ಗೋಪಾಲಕೃಷ್ಣನು ಪ್ರೀತನಾಗಲಿ ಅಂತ ಮಾಡಿದರೆ ಅಲ್ಲಿ ನಡೆದ ಲೋಪದೋಷಗಳಿಗೆ ಅವನು ಭಾಜನನಾಗಲಾರ, ಅವನಿಗೆ ಅದರ ಪಾಪ ಲೇಪ ಆಗುವುದಿಲ್ಲ. ಅದನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಿಷ್ಕಾಮ ಕರ್ಮದ ಎಷ್ಟು ಅದರ ಅನುಕೂಲತೆ ಇದೆ ಅಂದರೆ, ನೇಹಾಭಿಕ್ರಮ ನಾಶೋಸ್ತಿ. ಇವತ್ತು ಕೃಷಿ ವ್ಯಾಪಾರ ಮೊದಲಾದವುಗಳನ್ನು ಪ್ರಾರಂಭ ಮಾಡಿ ಸಂಕಲ್ಪಿಸಿ ಅದನ್ನು ಪ್ರಾರಂಭ ಮಾಡಿ ಅರ್ಧದಲ್ಲೇ ನಿಂತರೆ ಅದರಿಂದ ಅನೇಕ ತರಹದ ಅನರ್ಥಗಳಿದೆ. ಅರ್ಧದಲ್ಲೇ ನಿಂತು ಬಿಟ್ಟರೆ ಅದರಿಂದ ಹಣವ್ಯಯ ಶ್ರಮ ಎಲ್ಲವೂ ಆಯಿತು. ತೆಗೆದುಕೊಳ್ಳುವಂತಹ ಔಷಧಿಗಳು ಇಷ್ಟು ಕೋರ್ಸ್ ಅಂತಿದೆ. ರೋಗ ಉಪಶಮನಕ್ಕಾಗಿ ನಾವು ಅಷ್ಟು ಕೋರ್ಸನ್ನು ತೆಗೆದುಕೊಂಡ್ರು
ತೆಗೆದುಕೊಳ್ಳದೆ ಆ ಔಷಧಿಗಳಿಗೆ ನಾವು ಮಧ್ಯದಲ್ಲೇ ತಿಲಾಂಜಲಿ ಬಿಟ್ಟರೆ ಅದರಿಂದ ತುಂಬ ಅನರ್ಥ ಇದೆ, ರೋಗಗಳು ಉಲ್ಬಣ ಆಗಲಿಕ್ಕೆ ಶುರುವಾಗ್ತದೆ. ಆದರೆ ಭಗವಂತನಿಗಾಗಿ ನಡೆಸುವಂತಹ ನಿಷ್ಕಾಮ ಕರ್ಮ ಆಗುವಾಗ ಅದು ಅರ್ಧದಲ್ಲಿಯೇ ಬಿಟ್ಟರು, ಸಂಕಲ್ಪ ಮಾಡಿದ್ದೀವಿ, ಅದು ಅರ್ಧದಲ್ಲಿಯೇ ಬಿಟ್ಟವೆ, ಅದರಿಂದ ಪ್ರತ್ಯವಾಯೋ ನ ವಿದ್ಯತೆ, ಅದರಿಂದ ಯಾವ ತರಹದ ಪಾಪ ಇಲ್ಲ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ನಾವು ಇವತ್ತೊಂದು ದೇವರ ಉದ್ದೇಶ, ಅವನ ಪ್ರೀತಿಗೋಸ್ಕರ ಒಂದು ಕರ್ಮ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿದ್ದೇವೆ, ಏನೋ ವಿಘ್ನ ಬಂದು ನಿಂತು ಹೋಯಿತು. ಅಥವಾ ಮಾಡಬೇಕು ಅಂತ ಇಚ್ಛೆ ಇದೆ, ಮಾಡಲಿಕ್ಕಾಗಲಿಲ್ಲ, ಅದಕ್ಕೂ ಒಂದು ವಿಶಿಷ್ಟವಾಗಿರುವಂತಹ ಪುಣ್ಯ ಇದೆ. ಏಕಾದಶಿ ಉಪವಾಸ, ಅದು ವಿಷ್ಣುವಿನ ಕೃಷ್ಣನ ಪ್ರೀತಿಗೋಸ್ಕರ ಮಾಡುವಂತಹ ಕಾರ್ಯ. ಅದನ್ನು ಭಗವಂತನು ಪ್ರೀತನಾಗಲಿ ಅಂತ ಮಾಡ್ತಾ ಇದ್ದೇವೆ. ಯಾವುದೋ ನಿಮಿತ್ತದಿಂದ ಅನಿವಾರ್ಯ ಸ್ಥಿತಿಯಿಂದಾಗಿ ಅದನ್ನು ಮಾಡಲಿಕ್ಕಾಗಿಲ್ಲ. ಆದರೆ ಭಗವಂತನ ಪ್ರೀತಿಗಾಗಿ ಮಾಡಲಿಕ್ಕೆ ಹೊರಟ ಆ ಒಂದು ಕರ್ಮಕ್ಕೆ ಭಗವಂತ ಪುಣ್ಯ ಕೊಟ್ಟೇ ಕೊಡ್ತಾನೆ. ಅರ್ಧದಲ್ಲಿ ಬಿಟ್ಟರು, ಸಂಕಲ್ಪಿಸಿ ಕೈ ಬಿಟ್ಟರು, ಅದರಿಂದ ಪುಣ್ಯ ಎಂಬುವಂಥದ್ದಿದೆ. ನಿಷ್ಕಾಮ ಕರ್ಮ ಅಂದರೆ ಆ ರೀತಿ. ಅದನ್ನು ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡಿ ಅದನ್ನು ಪೂರ್ಣನ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಅವನು ಹಿಂದೆ ಮಾಡಿದ ನಿಷ್ಕಾಮ ಕರ್ಮದ ಫಲದಿಂದ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ವಿಜಾಯತೆ. ಅವನು ಹಿಂದೆ ಅದನ್ನು ಬಿಟ್ಟಿದ್ದರೂ ಉತ್ತಮವಾಗಿರುವಂತಹ ಒಳ್ಳೆಯ ಕುಲದಲ್ಲಿ ಹುಟ್ಟಿ ತಾನು ಆ ಹಿಂದಿನ ಜನ್ಮದ ಸಂಸ್ಕಾರದ ಬಲದಿಂದ ಅವನು ಮತ್ತೆ ನಿಷ್ಕಾಮ ಕರ್ಮವನ್ನು ಮಾಡಿದರೆ ಹಿಂದೆ ಮಾಡಿದ ಕರ್ಮವನ್ನು ಈಗ ಮಾಡ್ತಾ ಇರುವುದನ್ನು ಸೇರಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈಗ ಸ್ವಲ್ಪನೇ ಮಾಡಿರಬಹುದು ಈ ಜನ್ಮದಲ್ಲಿ, ಆದರೆ ದೊಡ್ಡದಾಗಿರುವಂತಹ ಪುಣ್ಯ ಕೊಡ್ತಾನೆ. ವಾಸ್ತವಿಕವಾಗಿ ಕೃಷ್ಣ ಮುಂದೆ ಹೇಳ್ತಾನೆ, ಬಹೂನಾಂ ಜನ್ಮನಾಮಂತೆ, ನನ್ನನ್ನು ಒಂದೇ ಜನ್ಮದಲ್ಲಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಹೊಂದಬೇಕು, ನನ್ನ ಅಪರೋಕ್ಷ ಜ್ಞಾನ ಬರಬೇಕು ಅಂದರೆ ಬಹಳ ಜನ್ಮಗಳ ಸಾಧನೆ ಬೇಕು. ಆದರೆ ಧ್ರುವ ಮಹಾರಾಜರಿಗೆ ಕೇವಲ 6 ತಿಂಗಳಲ್ಲಿ ಒಲದ್ನಲ್ಲ, ಅದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದರೆ, ಈ ನಿಷ್ಕಾಮ ಕರ್ಮದ ಫಲದ ಆಚರಣೆಯೇ, ನಿಷ್ಕಾಮ ಕರ್ಮದ ಆಚರಣೆಯೇ ಅವರಿಗೆ ಕೇವಲ 6 ತಿಂಗಳಲ್ಲಿ ಭಗವಂತ ಒಲಿಲಿಕ್ಕೆ ಸಾಧ್ಯ ಆಯಿತು. ಹಿಂದೆ ಒಳ್ಳೆಯ ಒಬ್ಬ ಬ್ರಾಹ್ಮಣ ಕುಮಾರನಾಗಿ ಜನಿಸಿರುವಂತಹ ಧ್ರುವ ಮಹಾರಾಜರು ತಪಸ್ಸುಗಳನ್ನು ಮಾಡುವ ಮೂಲಕ ಹರಿಪ್ರೀತ್ಯರ್ಥವಾದ ಕರ್ಮ ಮಾಡಿದರು. ಇನ್ನೂ ಅವರ ಸಾಧನೆಗೆ 6 ತಿಂಗಳು ಬಾಕಿ ಇದೆ ಅಂತಿರುವಾಗ ಯಾವುದೋ ಒಂದು ರಾಜಕುಮಾರನ ಸಂಗ ಆಯಿತು. ರಾಜಕುಮಾರನೊಟ್ಟಿಗೆ ಹೆಚ್ಚು ಹೆಚ್ಚು ಬೆರಿತಾ ತಮ್ಮ ಜೀವನದ ಅವಭೃತ ಕಾಲದಲ್ಲಿ ನನಗೂ ಜನ್ಮದಲ್ಲಿ ರಾಜಕುಮಾರನಂತೆ ಇದ್ರೆ ಅಂತ ಚಿಂತನೆ ಮಾಡಿತು. ಅಥವಾ ರಾಜಕುಮಾರನನ್ನೇ ನೆನೆಸಿ ಪ್ರಾಣ ಬಿಟ್ಟರು. ಹಾಗಾಗಿ ಮುಂದಿನ ಜನ್ಮದಲ್ಲಿ ಉತ್ತಾನಪಾದರ ಮಗನಾಗಿ ತಾವು ರಾಜಕುಮಾರರಾಗೇ ಹುಟ್ಟಿದ್ರು. ಹಿಂದೆ ಮಾಡಿದ ನಿಷ್ಕಾಮ ಕರ್ಮ ಒಂದಷ್ಟಿತ್ತು, ಈಗ ಮಾಡಿದ ಕೇವಲ 6 ತಿಂಗಳಿಗೆ ಅವರಿಗೆ ಭಗವಂತನು ಪ್ರತ್ಯಕ್ಷನಾದ. ಹೇಗೆ ಕಾರಣ ಆಯಿತು? ಹಿಂದೆ ಮಾಡಿದ ನಿಷ್ಕಾಮ ಕರ್ಮ ನಾಶ ಆಗಿಲ್ಲ. ಹಿಂದೆ ಮಾಡಿರುವಂತಹ ನಿಷ್ಕಾಮ ಕರ್ಮವು ಇತ್ತು, ಈಗ ಸ್ವಲ್ಪವಾದ ಕರ್ಮ ಮಾಡಿದರೂ ಕೂಡ ತ್ರಾಯತೆ ಮಹತೋ ಭಯ. ಅವರಿಗೆ 36,000 ವರ್ಷಗಳ ಕಾಲ ರಾಜ್ಯಭಾರದ ಒಂದು ಭಾಗ್ಯ ಸಿಕ್ತು. ಧ್ರುವಮಂಡಲಾಧಿಪತಿತ್ವ ಯಾರೂ ಹೊಂದದೇ ಇರುವಂಥದ್ದು, ಅಂತಹ ಒಂದು ಅಧಿಪತಿಗಳೂ ಆದರು. ಇದು ನಿಷ್ಕಾಮ ಕರ್ಮಕ್ಕೆ ಇರುವಂತಹ ಬಹಳ ದೊಡ್ಡದಾಗಿರುವಂತಹ ಒಂದು ಶಕ್ತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಹೇಳಿದಾಗ ಅರ್ಜುನ ಕೇಳ್ತಾನೆ, ಅಲ್ಲ ಸ್ವಾಮಿ, ನಿಷ್ಕಾಮ ಕರ್ಮವನ್ನು ಮಾಡಿದವರಿಗೆ ಬಹಳ ಪುಣ್ಯ ಅಂತ ಹೇಳ್ತಾ ಇದೆಯಲ್ಲ, ಸಕಾಮ ಕರ್ಮ ಮಾಡಿದವರ ಏನು ಫಲ ಇದೆ ಅದು ನಿಷ್ಕಾಮಕದವರಿಗೆ ಸಿಗಲ್ಲಲ್ಲ? ಕಾಮ್ಯ ಕರ್ಮ ಮಾಡಿದರೆ ಏನು ಪುಣ್ಯ ಇದೆ? ಸ್ವರ್ಗ ಇದೆ. ಪಾಪ ನಿಷ್ಕಾಮ ಕರ್ಮ ಮಾಡಿದವರಿಗೆ ಸ್ವರ್ಗನೇ ಇಲ್ಲ, ಅವರು ಮೋಕ್ಷಕ್ಕೆ ಹೋಗ್ತಾರಷ್ಟೇ. ಹಾಗಾಗಿ ನಿಷ್ಕಾಮ ಕರ್ಮ ಮಾಡಿದವರಿಗೇನು ಪುಣ್ಯವೋ
ಅದು ಸಕಾಮ ಕರ್ಮಗಳಿಗೆ ಸಿಗೋಲ್ಲ ಬಿಡು, ಆದರೆ ನಿಷ್ಕಾಮ ಕರ್ಮದ ಪ್ರಶಂಸೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಮ್ಯಕರ್ಮ ಮಾಡಿದವರಿಗೇನು ಪುಣ್ಯವೋ ಅದು ನಿಷ್ಕಾಮ ಕರ್ಮ ಮಾಡಿದವರಿಗೆ ಸಿಗೋಲ್ಲಲ್ಲ. ಅಂದರೆ ಕೃಷ್ಣ ಅಂತಾನೆ, ಯಾವಾನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕ್ಕೆ. ಅರ್ಜುನ, ಏನು ಮಾತನಾಡ್ತಾ ಇದ್ದಿ? ನಿಂದು ಹೇಗಿದೆ ಗೊತ್ತಾ ಮಾತು? ಒಂದು ರಾತ್ರಿಯ ಕಾಲದಲ್ಲಿ ಮಿಳುಕು ಹುಳ ಸಂಚಾರ ಮಾಡ್ತಾ ಇದ್ದಂತೆ. ಒಬ್ಬ ಅಂದ್ಕೊಂಡಂತೆ, ನಾಳೆ ಬೆಳಿಗ್ಗೆ ಆಗೋದೇ ಬೇಡ ಸ್ವಾಮಿ ಅಂತ. ಯಾಕೆಂದರೆ ಬೆಳಿಗ್ಗೆ ಆದರೆ ಮಿಣುಕುಳ ಹೋಗ್ಬಿಡ್ತದಲ್ಲ. ಅಲ್ಲ, ಮಿಣುಕುಳ ಹೋದರೆ ಏನ್ರಿ, ನಾಳೆ ಬೆಳಿಗ್ಗೆ ಸೂರ್ಯನೇ ಬರ್ತಾನಲ್ಲ. ಕೋಟಿ ದೀದಿತಿ ಸಮಯ, ಒಳ್ಳೆಯ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ, ಅಂತಹ ಒಬ್ಬ ಒಳ್ಳೆಯ ಸೂರ್ಯನೇ ಬರ್ತಾನೆ. ಮಿಣುಕುಳ ಹೋದ್ರೆ ಏನು? ಯಾರನ್ನೋ ಕೇಳಿದ್ರಂತೆ, ಆಚಾರ್ಯ ನಿಮ್ಮ ಮನೇಲಿ ಬಾವಿ ಇದೆ, ಈ ಮನೆ ನಮಗೆ ಕೊಟ್ಬಿಡಿ ಅಂದ್ರಂತ. ಇಲ್ಲ ಇಲ್ಲ, ಬಾವಿ ಇದೆ ನಮ್ಮ ಮನೆಯಲ್ಲಿ, ಕೊಡಲ್ಲ ಅಂದ್ರಂತ. ಅಲ್ಲ, ನಿಮಗೆ ಗಂಗಾ ತೀರದಲ್ಲಿಯೇ ಒಂದು ದೊಡ್ಡ ಸೈಟಲ್ಲಿ ಮನೆ ಕಟ್ಟಿಸ್ಕೊಡ್ತೀನಿ, ಕೊಡಿ ಅಂತ ಹೇಳಿದರೆ, ಇಲ್ಲ ಇಲ್ಲ, ನೀವು ಗಂಗಾ ತೀರಲ್ಲಿ ಕಟ್ಟಿಸ್ಬೋದು, ಬಾವಿ ಇಲ್ಲಲ್ಲ ಅಲ್ಲಿ ಅಂತ. ಬಾವಿ ಇಲ್ಲದೆ ಇದ್ರೆ ಏನು? ವಿಷ್ಣು ಪದಿ ಎನಿಸಿಕೊಂಡಿರುವಂತಹ ಗಂಗಾ ತೀರದಲ್ಲೇ ಸಿಕ್ಕಿದೆಯಲ್ಲ. ಹಾಗಾಗಿ ಕಾಮ್ಯ ಕರ್ಮಗಳಿಗೆ ಸಿಗುವಂತಹ ಏನು ಪುಣ್ಯವೋ ಅದರ 100ರಷ್ಟು ಪುಣ್ಯ ನಿಷ್ಕಾಮ ಕರ್ಮಿಗಳಿಗೆ ಸಿಗುತ್ತೆ. ಸ್ವರ್ಗ ಸಿಗಬಹುದು. ಏನದು? ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಅವರಲ್ಲಿ ಎಷ್ಟುವರೆಗೂ ಡಿಪಾಸಿಟ್ ಇದೆ, ದುಡ್ಡಿದೆ, ಅಲ್ಲಿವರೆಗೂ ತಾನು ವಸ್ತುಗಳನ್ನು ಖರೀದಿಸಬಹುದು. ಎಲ್ಲಿವರೆಗೂ ಸ್ವರ್ಗದಲ್ಲಿ ಪುಣ್ಯ ಇದೆ ಅಲ್ಲಿವರೆಗೂ ಎಲ್ಲ ತರಹದ ಭೋಗವನ್ನು ಅನುಭವಿಸ್ಬೋದು. ಇನ್ನೂ ಸ್ವಲ್ಪ 20-30% ಪುಣ್ಯ ಇದೆ ಅನ್ನಲಿಕ್ಕೆ ಕೆಳಗಡೆ ಹಾಕಿಬಿಡ್ತಾರೆ ಅವನು. ಆದರೆ ನಚ ಪುನರಾವರ್ತತೆ, ಮತ್ತೊಮ್ಮೆ ಈ ಭವಸಾಗರದಲ್ಲಿ ಬರುವಂತೆ ಇಲ್ಲದೇ ಇರುವಂತಹ ದೊಡ್ಡದಾದ ಸುಖದ ತಾಣ ಅದು ಮೋಕ್ಷ. ಅದು ನಿಷ್ಕಾಮ ಕರ್ಮಗಳಿಗೆ ಇದೆ. ಹಾಗಾಗಿ ಕಾಮ್ಯಕರ್ಮಿಗಳಿಗೆ ಸಿಗುವಂತೆ ನಿಷ್ಕಾಮ ಕರ್ಮಗಳಿಗೆ ಇಲ್ಲಲ್ಲ ಅಂತ ಹೇಳಬೇಡ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಇಷ್ಟು ಹೇಳಿ ಸ್ವಾಮಿಗಳು ಇಲ್ಲೊಂದು ಮಾತನ್ನು ಹೇಳ್ತಾರೆ. ಯಾವತ್ತೂ ಕೂಡ ಸತ್ಯದ ಮಾರ್ಗ ಮಾತ್ರ ಒಂದೇ ತರನಾಗಿರ್ತದೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಯಾವುದೇ ತರಹದ ಸತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದು ಒಂದೇ, ಅದರಲ್ಲಿ ಇದೂ ಆಗುತ್ತೆ ಅದೂ ಆಗುತ್ತೆ ಎಂಬುದಾಗಿ ಇಲ್ಲ. ಇವರು ನಮ್ಮ ಗುರುಗಳು ವಿನೋಬಾ ಎಂಬುವಂಥವರ ಬಹಳ ದೊಡ್ಡದಾಗಿರುವಂತಹ ಅವರು ಒಳ್ಳೆ ಸ್ಕಾಲರು. ಅಂತಹ ವ್ಯಕ್ತಿಗಳು ಸಿಕ್ಕಾಗ ಅವರೊಂದಿಗೆ ಮಾತನಾಡಿದರಂತೆ. ಮಾತಾಡ್ತಾ ಹೀಗೆ ಹೇಳಿದರು. ಅವರು ಒಂದು ಮಾತು ಹೇಳಿದರಂತೆ, ಭಿನ್ನ ಭಿನ್ನವಾಗಿರುವಂತಹ ಆಹಾರಗಳು ಅವರವರ ಅಭಿರುಚಿಗೆ ಅನುಗುಣವಾಗಿ ತೃಪ್ತಿಯನ್ನು ನೀಡುವಂತೆ ಅದು ಕೆಲವರಿಗೆ ಖಾರ ರುಚಿಸುತ್ತೆ, ಇನ್ನು ಕೆಲವರಿಗೆ ಸಿಹಿ ರುಚಿಸುತ್ತೆ, ಇನ್ನು ಕೆಲವರಿಗೆ ಹುಳಿ ರುಚಿಸುತ್ತೆ. ಅದೇ ರೀತಿಯಾಗಿ ಮತಗಳ ವಿಚಾರವೂ ಅಷ್ಟೇ. ಅವರವರಿಗೆ ಅಭಿರುಚಿಯಾಗಿ ತಕ್ಕಂತೆ ಅವರವರು ಆ ಮತದ ಅನುಯಾಯಿಗಳಾಗಿ ತಾವು ಅನುಸರಿಸಬಹುದು ಅಂತ ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಆಗ ಗುರುಗಳು ವಿನೋಬಾ ಅವರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದರಂತೆ. ಹೌದು, ಭಿನ್ನ ಭಿನ್ನ ಆಹಾರಗಳ ರುಚಿಗಳು ಎಲ್ಲ ಆಹಾರದವರಿಗೆ ಒಂದೊಂದನ್ನು ರುಚಿಸಬಹುದು. ಆದರೆ ಆಹಾರಗಳಿಂದ ಶರೀರದ ಮೇಲೆ ಪರಿಣಾಮ ಬೀರುತ್ತೆ. ಯಾವ ಯಾವ ತರಹದ ಆಹಾರಗಳನ್ನು ನಾವು ಸ್ವೀಕಾರ ಮಾಡ್ತೇವೋ ಆ ರೀತಿಯಾಗಿ ನಮ್ಮ ಶರೀರದ ಮೇಲೆ ಪರಿಣಾಮ ಬೀರುತ್ತೆ. ಸಾತ್ವಿಕವಾಗಿರುವಂತಹ ಭಗವನ್ನಿವೇದಿತವಾದ ಆಹಾರ ತಿಂದಾಗ ನಮ್ಮಲ್ಲಿರುವ ಮನಪ್ರವೃತ್ತಿ ಯಾವುದು ತಾಮಸವಾಗಿದೆಯೋ ಅಂತಹ ಆಹಾರವನ್ನು ತಿಂದಾಗ ಉಂಟಾಗೋದಿಲ್ಲ. ಹಾಗಾಗಿ ಆಹಾರವು ರುಚಿಕರ ಆಗಿರಬಹುದು, ಆದರೆ ಆಹಾರವು ಯಾವ ಯಾವ ಥರದನ್ನು ತಗೊಳ್ತೇವೋ ಆ ಆಹಾರಗಳ ಒಂದು ಪರಿಣಾಮ ದೇಹದ ಮೇಲೆ ಆಗ್ತದೆ. ಅದೇ ರೀತಿ ತಾತ್ವಿಕ ವಿಚಾರದಲ್ಲೂ ಕೂಡ ಪರಸ್ಪರವಾಗಿರುವ ವಿರುದ್ಧವಾಗಿರುವ ವಿಚಾರಗಳು ಎಂದಿಗೂ ಕೂಡ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಳ್ಳೆಯ ಕಾರ್ಯ ಮಾಡಿದೆ ಅಂತಾದರೆ ಅವನಿಗೆ ಒಳ್ಳೆಯದೂ ಆಗಬಹುದು ಕೆಟ್ಟದೂ ಆಗಬಹುದು ಅಂತ ಹೇಳಿದರೆ ಹೇಗೆ ಕೂಡುತ್ತೆ? ಧರ್ಮಾಚರಣೆ ಮಾಡಿದವರಿಗೆ ಒಳ್ಳೆಯದೂ ಆಗುತ್ತೆ ಕೆಟ್ಟದೂ ಆಗುತ್ತೆ ಇಲ್ಲ. ಆರಂಭದಲ್ಲಿ ಅದರ
ಪರಿಣಾಮ ಗೊತ್ತಾಗದೇ ಇರಬಹುದು. ಯಾರಿಗೆ ಒಂದು ಉಪಕಾರ ಮಾಡಿರ್ಬೋದು, ಧರ್ಮ ಕಾರ್ಯ ಮಾಡಿರ್ಬೋದು, ಆ ತರಹದ ಪರಿಣಾಮಗಳು ಆದಿಯಲ್ಲಿ ಗೊತ್ತಾಗದೇ ಇರಬಹುದು. ಆದರೆ ನಾವು ಮಾಡಿರುವ ಒಳ್ಳೆ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ ಅದರಿಂದ ಉತ್ತಮವಾಗಿರುವಂತಹ ಫಲ ಇದ್ದೇ ಇದೆ. ಹಾಗಾದರೆ ಒಳ್ಳೆ ಕಾರ್ಯದ ಫಲ ಏನು? ಕೆಟ್ಟದೂ ಆಗಬಹುದು, ಒಳ್ಳೆಯದು ಆಗಬಹುದಲ್ಲ. ಅದು ಏಕೇಹ ಕುರುನಂದನ, ಒಂದೇ ಸತ್ಯವೇ ಆಗತ್ತೆ, ಅಂದರೆ ಒಳ್ಳೆಯದೇ ಆಗತ್ತೆ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಎರಡು ಥರದ ಅರ್ಥ ಮಾಡಿದ್ದಾರೆ. ಒಳ್ಳೆಯ ಕಾರ್ಯದಿಂದ ಎಂದೂ ಕೆಟ್ಟದು ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಟ್ಟ ಕಾರ್ಯದಿಂದ ಎಂದೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಆರಂಭದಲ್ಲಿ ತಲೆ ಒಡೆದು ಜೀವಿಸಿಕೊಂಡು ಆರಾಮಾಗಿ ಬದುಕೋರನ್ನು ನೋಡ್ತಾ ಇದ್ದೆ. ಆರಂಭದಲ್ಲಿ ಅದನ್ನು ಹಾಗನಿಸುತ್ತೆ. ಕೃಷ್ಣ 17ನೇ ಅಧ್ಯಾಯದಲ್ಲಿ ಹೇಳುವಾಗ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ಅಂತಾನೆ. ಸಾತ್ವಿಕದ ಸುಖವನ್ನು ಹೇಳುವಾಗ ಯಾವುದು ಮೊದಲು ಕಷ್ಟ ಅನಿಸುತ್ತೋ ತದನಂತರ ಸುಖ ಅಂತ ಅನಿಸುತ್ತೋ ಅದು ಸಾತ್ವಿಕವಾಗಿರುವಂತಹ ಸುಖ. ಮೊದಲು ಆನಂದದಾಯಕವಾಗಿ ಮೊದಲು ವ್ಯಾಮೋಹವನ್ನು ಉಂಟು ಮಾಡುವಂತಹ, ನಂತರ ನಮಗೆ ಅದನ್ನು ದುಃಖ ಕೊಡುವಂಥದ್ದೇನಿದೆ ಅದು ತಾಮಸವಾಗಿರುವಂತಹ ಸುಖ. ಹಾಗಾಗಿ ವಿದ್ಯಾರ್ಥಿ ಓದುವ ಕಾಲಕ್ಕೆ ಕಷ್ಟಪಟ್ಟು ಅಹರ್ನಿಶಿ ರಾತ್ರಿ ಹಗಲು ಓದ್ತಾನೆ. ಎಷ್ಟು ಕಷ್ಟ ಇದೆ. ಊಟ ಬಿಡ್ತಾನೆ, ನಿದ್ರೆ ಬಿಡ್ತಾನೆ, ನಾನಾ ತರಹದ ಒಂದು ಕಾರ್ಯಕ್ರಮಗಳಿಗೆ ಹೋಗೋದು ಬಿಡ್ತಾನೆ. ಎಷ್ಟು ಸುಖತ್ಯಾಗ ಮಾಡಿದ. ಆದರೆ ಅದರ ಪರಿಣಾಮ ಏನು? ಉತ್ತಮವಾದ ವಿದ್ಯಾವಂತನಾಗಿ ಯಶಸ್ವಿಯಾಗಿ ಮುಂದೆ ಬರ್ತಾನೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಂ. ವಿಷದಂತೆ ಭಾಸಮಾನವಾದರೂ ಪರಿಣಾಮದಲ್ಲಿ ಅಮೃತಕ್ಕೆ ಸಮಾನವಾದ ಫಲ ಕೊಡ್ತದೆ. ಅಮೃತ ಮತದನ ಕಾಲದಲ್ಲಿ ಬಂದದ್ದು ಮೊದಲು ವಿಷವೇ ಅಲ್ವಾ, ಆಮೇಲೆ ಬಂದದ್ದು ಅಮೃತ. ಧೂಮಪಾನಾದಿಗಳು ಮೊದಲಾದದ್ದು ಅನೇಕ ತರಹದ ವಸ್ತುಗಳನ್ನು ನಾವು ಚಟಕ್ಕೆ ಬಿದ್ದಾಗ ಅದು ಮೊದಲು ಆನಂದದಾಯಕ. ಆದರೆ ನಂತರ ಅವುಗಳೇ ನಮ್ಮ ದೇಹದ ಮೇಲೆ ಮಾರಣಾಂತಿಕವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ಯಾವುದು ಸತ್ಯವಾಗಿದೆಯೋ ಪರಸ್ಪರವಾದ ವಿರೋಧಿ ವಿಚಾರಗಳು ಎಂದೂ ಕೂಡ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸತ್ಯ ಹಾಗೂ ಅಸತ್ಯ ವಿಚಾರಗಳಿಂದ ಆತ್ಮನ ಮೇಲೆ ಒಂದೇ ವಿಧವಾದ ಪರಿಣಾಮ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಆಗ ಅವರು ಹೌದು ನೀವು ಹೇಳಿದ್ದು ಸರಿ ಇದೆ ಅಂತ ಒಪ್ಕೊಂಡ್ರಂತೆ. ಆಮೇಲೆ ಇಬ್ಬರು ಒಂದು ಇದಕ್ಕೆ ಬಂದರು. ಮತ ವಿಚಾರಗಳಲ್ಲಿ ಭೇದಗಳು ಇದ್ದರೂ ಕೂಡ ಸಮಾನ ಅಂಶಗಳು ಬಹಳ ಇದೆ. ಆ ಸಮಾನವಾದ ಅಂಶಗಳಲ್ಲಿ ಪರಸ್ಪರ ಸಹಕಾರ ವೃತ್ತಿ, ಸ್ನೇಹ ಭಾವ, ಅವುಗಳ ಮೂಲಕವಾಗಿ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಮುಂದಾಗಬೇಕು ಅಂತ ಅವರು ತಮ್ಮ ಜೀವನದಲ್ಲಿ ನಡೆದಿರುವಂತಹ ಒಂದು ವಿಷಯವನ್ನು ಸಂಗ್ರಹ ಮಾಡಿದ್ದಾರೆ. ನಂತರ ಫಲವನ್ನು ಅಪೇಕ್ಷೆ ಪಡಬಾರದು ಅಂತ ಇಷ್ಟೆಲ್ಲ ಕೃಷ್ಣ ನೀನು ಹೇಳಿದ್ದಿ. ಅರ್ಜುನ ಅಂದ ವೇದವೇ ಹೇಳಿದೆಯಲ್ಲ, ಪುತ್ರ ಕಾಮಃ ಪುತ್ರೇಷ್ಟಿಯ ಯಜೇತ, ಸ್ವರ್ಗ ಕಾಮಃ ಕಾರೀರಿಯ ಯಜೇತ. ನಿನಗೇನಪ್ಪ ಮಕ್ಕಳು ಬೇಕಾ? ಈ ಯಜ್ಞ ಮಾಡಿ. ನಿನಗೆ ಸ್ವರ್ಗ ಬೇಕಾ? ಈ ಯಜ್ಞ. ಹಾಗಾದರೆ ಕಾಮನೆಗಳಿಗೆ ಪರಿಹಾರವನ್ನು ಏನು ಅಂತೇಳಿ ವೇದ ಹೇಳಿದೆ. ನೀನು ನೋಡಿದರೆ ಕಾಮನೆಗಳೇ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀಯಲ್ಲ, ಹಾಗಾದರೆ ವೇದಕ್ಕೇನು ಗತಿ ಅಂತ ಕೃಷ್ಣ ಪರಮಾತ್ಮನ ಮೇಲೆ ಕಾಮ್ಯ ಕರ್ಮಗಳನ್ನು ಮಾಡಬಾರ್ದು, ನಿಷ್ಕಾಮ ಕರ್ಮವನ್ನೇ ಮಾಡಬೇಕು ಅಂತ ಹೇಳಿದರೆ ವೇದಗಳಲ್ಲಿ ಇದೆ, ಪುರಾಣಗಳಲ್ಲಿ ಧನಂ ಯಾರ್ಯಾರು ಧನವನ್ನು ಯದ್ಯತ್ ಕಾಮಯತೆ, ಧನ ಬೇಕಾದವರಿಗೆ ಧನ, ಪುತ್ರ ಬೇಕಾದವರಿಗೆ ಪುತ್ರರು, ಒಳ್ಳೆಯ ಆರೋಗ್ಯ ಬೇಕಾದರೆ ಆರೋಗ್ಯ, ಎಲ್ಲ ಥರದ ಸ್ತೋತ್ರಗಳಲ್ಲೂ ಕಾಣ್ತಾ ಇದ್ದೇವೆ. ಹಾಗಾದರೆ ಕಾಮನೆ ಮಾಡಬಾರ್ದಾಗಿದ್ದರೆ ವೇದಗಳಲ್ಲಿ ಈ ಎಲ್ಲ ಕೂಡ ಯಾಕೆ ಹೇಳ್ತಾ ಇದ್ರು ಎಂಬುದಾಗಿ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಅದನ್ನು ಉತ್ತರವನ್ನು ನೀಡ್ತಾನೆ. ಮತ್ತು ನಮ್ಮ ಮುಖ್ಯವಾದ ಕರ್ಮಣ್ಯೇವಾಧಿಕಾರಸ್ಥೆ, ನಾನು ಮೊದಲನೇ ದಿನ ಅದರ ಆಕ್ಷೇಪವನ್ನು ನಾನು ಮಾಡಿದ್ದೆ. ಹಾಗಾಗಿ ಇದು ನೋಡುಗರಿಗೆ ಬೇರೆ ರೀತಿಯಾಗಿ ಅರ್ಥ ಇದ್ದರೂ ಕೃಷ್ಣನ ಹಾರ್ದ, ಕೃಷ್ಣನ ಹೃದಯ ಏನು ಎಂಬುದನ್ನು ಮತ್ತೆ ನಾವು ನಾಳೆ ಈ ಒಂದು ವೇದಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.